ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಚಿಕ್ಕಮಂಗ್ಳೂರು ಟ್ರಿಪ್ ಹೊರಟಿದ್ದೀವಿ ಆ್ಯಂಡ್ ಕಾರಲ್ಲಿ ಹೊರಟಿದ್ದೀವಿ. ಮಧು ಅಣ್ಣ ಕೂಡ ಬಂದಿದ್ದಾರೆ ಆ್ಯಂಡ್ ಎಲ್ಲರೂ ರೆಡಿ ಆಗಿದ್ದೀವಿ. ಬನ್ನಿ ಹೋಗುವ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೀವು ನಮ್ಮ ಜೊತೆ ಜಾಯ್ನ್ ಆಗಿ. ವಿಡಿಯೋ ಕಣೆ ಗೂಬೆ ಈ ಅಂತ ಹೇಳ. ಬಂಕಿಗೆ ಹೋಗಿ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡ್ವಿ. ಗಣಿ ಮತ್ತು ದೀಪು ಬೈಕಲ್ಲಿ ಬರ್ತಿದ್ರು. ಬೇಲೂರಿಗೆ ಬಂದು ರೀಚ್ ಆದ್ವಿ. ಈ ಬಿಸಿಲಿಗಂತೂ ಎಲ್ಲರಿಗೂ ಬೆಂಕಿ ಎತ್ಕೊಬಿಟ್ಟಿದೆ. ಸೊ ಹಾಗಾಗಿ ಕೂಲಾಗಿರೋಣ ಅಂತೇಳಿ ಎಲ್ಲರೂ ಮಜ್ಜಿಗೆ ಕುಡಿತಾ ಇದ್ದೀವಿ. ಅವರಿಬ್ಬರು ಬೈಕಲ್ಲಿ ಬಂದಿದ್ರು, ಮುಂದೆ ಹೋಗ್ತಾ ಇದ್ದಾರೆ ಚಿನ್ನವರು. ಬನ್ನಿ ನಾವು ಹೋಗುವ. ನೋಡ್ತಾ ನೋಡ್ತಾ ಹಾಗೆ ಚಿಕ್ಕಮಂಗ್ಳೂರು ಕೂಡ ಎಂಟ್ರಿ ಆದ್ವಿ. ಜರ್ನಿ ಸೂಪರ್ ಆಗಿತ್ತು. ಆ್ಯಂಡ್ ಸಿರಿಕಾಪಿ ಹತ್ರ ಕೂಡ ಬಂದ್ವಿ. ಕಾರ್ನ ಮಧು ಅಣ್ಣ ಆ ಕಡೆ ಪಾರ್ಕ್ ಮಾಡಿದ್ರು ಆ್ಯಂಡ್ ನಾವೆಲ್ಲ ಹತ್ರ ಹೋಗಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಸಿರಿಕಾಪಿ ಹತ್ರ ಹೋಗಿ ಫೋಟೋಸ್ ತಗೊಂಡ್ವಿ. ಸಿರಿನೇ ಕಾಣಿಸ್ತಿಲ್ಲ, ಇಲ್ಲ ಒಳ್ಳೆ. ಆ ಸಿರಿಕಾಪಿಯಲ್ಲಿ ನೋಡ್ತಾ ಇದ್ರೆ ಅದೊಂದು ಅಮೇಝಿಂಗ್ ಆರ್ಟ್ ಅಂತಾನೆ ಹೇಳ್ಬೋದು. ಡೀಟೇಲಿಂಗ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಷ್ಟು ಫೋಟೋಸ್ ತಗೊಂಡು ಅಲ್ಲಿಂದ ಸಿರಿಕಾಪಿಲಿ ಒಂದಷ್ಟು ವಿಡಿಯೋಸ್ ಮಾತ್ರ ತಗೊಳಕಾಯ್ತು, ಫೋಟೋಸ್ ಮಾತ್ರ ತಗೊಳಕಾಯ್ತು. ಅಲ್ಲಿ ಬಿಟ್ಟರೆ ಅಲ್ಲಿ ಏನೂ ತಿನ್ನಲೂ ಇಲ್ಲ, ಕುಡಿಲೂ ಇಲ್ಲ, ಬಿಕಾಸ್ ಅಲ್ಲೆಲ್ಲ ಭಾರಿ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ಇವಾಗ ನಾವು ಮುಳ್ಳಯ್ಯನಗಿರಿ ಕಡೆ ಹೊರಟಿದ್ದೀವಿ. ಬನ್ನಿ. ನಾನು ಇಷ್ಟು ವರ್ಷ ಆದರೂ ಮುಳ್ಳಯ್ಯನಗಿರಿ ಆಗಲಿ ಬಾಬಾ ಬುಡನ್ಗಿರಿ ಆಗಲಿ ನೋಡಿರಲಿಲ್ಲ. ಚಿಕ್ಕಮಂಗ್ಳೂರು ತುಂಬಾ ಹತ್ರ ಹಾಸನ್ಗೆ, ಬಟ್ ಸ್ಟಿಲ್ ನಾನು ಹೋಗೋಕ್ಕಾಗಿರಲಿಲ್ಲ. ಸಾರಿ, ಗೇಟ್ ಎಂಟ್ರೆನ್ಸ್ಗೆ 20 ರೂಪಾಯಿ ಇಲ್ದಲೆ ನನ್ನನ್ನು ದುಡ್ಡು ಕೇಳ್ತವ್ರೆ ಗಾಯ್ಸ್ ಇವರು. ಮನ ಮರ್ಯಾದಿಲ್ಲ ಇವಕ್ಕೆ. ಇಷ್ಟು ದೊಡ್ಡ ಬೈಕ್ ಇಟ್ಕೊಂಡು ಒಂದು 20 ರೂಪಾಯಿ ಗಚ್ಚಿಲ್ಲ ಇವರಿಗೆ. ಬಕ ಮುಚ್ಕೋತಾವ್ ನೋಡಿ. ಚೆಕ್ ಪೋಸ್ಟ್ನ ದಾಟಿ ಹೋಗ್ತಾ ಇದ್ದೀವಿ. ರೂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು. ಆ್ಯಂಡ್ ಅದರಲ್ಲೂ ಏನಾದರೂ ರೈನಿ ಸೀಸನಲ್ಲಿ ಬಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಪ್ರಕೃತಿ ಸೌಂದರ್ಯನ ಸವಿತಾ ಹಾಗೆ ಮುಂದೆ ಹೋಗ್ತಾ ಇದ್ವಿ. ಒಂದಷ್ಟು ಕಡೆ ವ್ಯೂ ಪಾಯಿಂಟ್ಸ್ ಬಂದಾಗೆಲ್ಲ ನಿಲ್ಲಿಸಿ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಿದ್ವಿ. ಹೋಗ್ತಾ ಆನ್ ದ ವೇ ಒಂದಷ್ಟು ಚಿಕ್ಕ ಪುಟ್ಟ ಫಾಲ್ಸ್ ಎಲ್ಲ ಸಿಗುತ್ತೆ. ಯಾವ ಬಿಸ್ಲರಿ ವಾಟರ್ಗೂ ಕಮ್ಮಿ ಇಲ್ಲ, ಅಷ್ಟು ಸಕ್ಕತ್ತಾಗಿದೆ ವಾಟರ್. ಆ್ಯಂಡ್ ಯಾವ ಫ್ರೀಸರು ಬೇಡ ಗುರು, ಅಷ್ಟು ತಣ್ಣಗಿದೆ. ಸೂಪರ್. ಅಲ್ಲಿಂದ ಬಂದಿದ್ದೀವಿ, ಈಗ ಅಲ್ಲಿಗೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ದೂರದಲ್ಲೇ ಇದ್ದೀವಿ. ನಮ್ಮ ಪಾಪ ಸಾಕಾಗಿ ಇದು 2ನೇ ಸಲ ವಾಮಿಟೇಷನ್ ಆಗ್ತಿರೋದು ಅವನಿಗೆ. ಕ್ಷಣ ಕ್ಷಣಕ್ಕೂ ಅಲ್ಟಿ ವ್ಯೂ ಸಿಗ್ತಿದೆ ನನಗಂತೂ ನೋಡಕ್ಕೆ. ಘಾಟ್ ಸೆಕ್ಷನಲ್ಲಿ ಪಾಪಂಗೆ ಪದೇ ಪದೇ ವಾಮಿಟೇಷನ್ ಆಗ್ತಿತ್ತು ಅಂತ ಹೇಳಿ ಮಧು ಅಣ್ಣ ಅವನಿಗೆ ಕಾಮಿಡಿ ಮಾಡ್ತಿದ್ರು. ಫೈನಲಿ ಮುಳ್ಳಯ್ಯನಗಿರಿ ತಲುಪಿದ್ವಿ. ಆ್ಯಂಡ್ ಮೇಲ್ಗಡೆ ಫುಲ್ ಮಠದವರೆಗೂ ನಮಗೆ ಹೋಗೋಕ್ಕಾಗಲಿಲ್ಲ, ತುಂಬ ಬಿಸಿಲಿದ್ದರಿಂದ ಸುಸ್ತಾಗ್ತಿತ್ತು. ಆ್ಯಂಡ್ ಅಲ್ಲೇ ಒಂದಷ್ಟು ವ್ಯೂ ಪಾಯಿಂಟ್ ಕಡೆ ನಿಂತ್ಕೊಂಡು ಫೋಟೋಸ್ ತೊಗೊಂಡ್ವಿ ಅಷ್ಟೇ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಗಾಳಿ ಕೂಡ ಅಷ್ಟೇ ಚೆನ್ನಾಗಿ ಬೀಸ್ತಿತ್ತು. ಒಂದಷ್ಟು ಕಸಿನ್ಸ್ ನಾವೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಬಾಬಾ ಬುಡನ್ಗಿರಿ ಕಡೆ ಹೊರಟ್ವಿ. ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ಬಾಬಾ ಬುಡನ್ಗಿರಿ ಹೋಗೋ ಜಾಗದಲ್ಲಿ ನನಗೆ ಈ ಪಾಯಿಂಟ್ ಸಿಕ್ತು. ನಾನು ಆ್ಯಕ್ಚುಲಿ ನೋಡಿರಲಿಲ್ಲ ಇದನ್ನು, ತುಂಬ ದಿನಗಳಿಂದ ನೋಡಬೇಕು ಅಂತಿದ್ದೆ, ಬಟ್ ಆಗಿರಲಿಲ್ಲ. ಇವಾಗ ಬಂದಿದ್ದೀನಿ. ಅಲ್ಟಿಮೇಟ್ ಆಗಿದೆ ವ್ಯೂ. ಬನ್ನಿ ಹೋಗುವ. ಅಲ್ಲಿ ಎಲ್ಲಿಂದನೋ ನೀರು ಬರ್ತಿತ್ತು, ಬಟ್ ಅದು ನಮಗೆ ಕಾಣಿಸ್ತಿರ್ಲಿಲ್ಲ. ಬಟ್ ಸೂಪರ್ ಆಗಿತ್ತು. ಮಧ್ಯಾಹ್ನ ಆಗಿದ್ದರಿಂದ ಅಲ್ಲೇ ಒಂದಷ್ಟು ಫ್ರೂಟ್ಸು ಆಮೇಲೆ ಚುರುಮುರಿ ಅದು ಇದು ಅಂತೆಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಬಟ್ ಮುಳ್ಳಯ್ಯನಗಿರಿಗಿಂತ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ ಲುಕ್ಕು. ನಾವೇನಾದರೂ ಮಳೆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನಾವು ಅಲ್ಲಿಗೆ ಹೋಗಬೇಕು. ಬನ್ನಿ ಹೋಗುವ. ಗಣಿ, ಪಾಪ ಮತ್ತು ಮಧು ಅಣ್ಣ ಮುಂದೆ ಹೋಗ್ತಿದ್ರು, ನಾನು ಅವ್ರ ಹಿಂದೆ ಹೋಗ್ತಿದ್ದೆ. ಆ್ಯಂಡ್ ನನ್ನ ಹಿಂದೆ ಚಿನ್ನು ಮತ್ತು ಸ್ವೀಟಿ ಹಿಂದೆ ಬರ್ತಿದ್ರು. ಫೈನಲಿ ಪೀಕಿಗೆ ತಲುಪಿ ಇಲ್ಲಿ ಕೂತಿದ್ದೀವಿ. ಆ್ಯಂಡ್ ಇನ್ನೂ ಮುಂದೆ ಜಾಗ ಇಲ್ಲ, ಸುಸ್ತಾಗ್ತಿದೆ. ಆ್ಯಂಡ್ ಇವರೆಲ್ಲ ಅಲ್ಲಿ ನಿಂತಿದ್ದಾರೆ. ನಾನೆಲ್ಲಿ ತುದಿಯಲ್ಲಿ ಕೂತಿದ್ದೀನಿ. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು, ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಫೈನಲಿ ಬೆಟ್ಟದಿಂದ ಬಂದ್ವಿ. ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ಬಾಬಾ ಬುಡನ್ಗಿರಿನೂ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಿಗೆ ಬರೋ ಅಷ್ಟರೊಳಗೆ 6:20 ಆಗಿದೆ. ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಫುಡ್ ಸ್ಟ್ರೀಟ್ ಹತ್ರ ನಿಲ್ಲಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ. ಬನ್ನಿ ಏನೇನಿದೆ ಮೆನ್ಯೂ ನೋಡೋಣ. ಮಲ್ನಾಡ್ ನಾಟಿ ಸ್ಟೈಲ್ ಅಂತ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ಥರದ ನಾನ್ ವೆಜ್ ಐಟಮ್ಸ್ ಇದೆ.
ಆ್ಯಂಡ್ ಮೆನ್ಯೂ ಇಲ್ಲಿದೆ. ಆರಾಮಾಗಿ ಊಟ ಮಾಡ್ಬೋದು. ಎಲ್ಲ ಅಫೋರ್ಡೆಬಲ್ ಪ್ರೈಸ್ ಕೂಡ ಇದೆ ಆ್ಯಂಡ್ ಹೈಜಿನಾಗೂ ಕೂಡ ಕುಕ್ ಮಾಡ್ತಿದ್ದಾರೆ. ಎಗ್ ರೈಸ್ ರೆಡಿ ಆಗ್ತಾ ಇದೆ. ಆ ಕಡೆ ಕಬಾಬ್ ಕೂಡ ಇಟ್ಟಿದ್ದಾರೆ. ಮಧ್ಯಾಹ್ನದಿಂದ ಊಟ ಇಲ್ಲದೆ ಬಕಪಕ್ಷಿಗಳಾಗ್ಬಿಟ್ಟವೆ. ಇವ್ರುಗಳ ಮುಖಗಳು ನೋಡಿ ಹೆಂಗಾಗವೆ ಅಂತ. ಇವಳಂತೂ ಅಯ್ಯೋ ಸಾಯ್ಲ ಬೇಯ್ಲ ಅಂತವಳೆ. ಆ್ಯಕ್ಚುಲಿ ಪಾಪ ಮಧು ಅಣ್ಣ ಬೆಳಗ್ಗೆ ಟಿಫನ್ ಮಾಡಿರೋದು ಪಾಪ ಏನೂ ತಿಂದಿಲ್ಲ. ಅವರು ಕೂಡ ಡಲ್ ಆಗಿದ್ದಾರೆ. ಅಲ್ಲಿ ಏನು ಮಾಡೋದು, ಆಮೇಲೆ ತಿಂತಾರೆ. ಅಣ್ಣ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂಗಡಿ ನಿಮ್ಮದು? ಓಕೆ, ಮಧ್ಯಾಹ್ನನೇ ಓಪನ್ ಇರುತ್ತಾ? ಯಮ್ಮಿ ಎಗ್ ರೈಸ್ ರೆಡಿ ಆಗ್ತಾ ಇದೆ. ಎಲ್ರಿಗೂ ಹೊಟ್ಟೆ ಹಸ್ತಿದ್ರಿಂದ ಯಾರು ಕೂಡ ವೇಟ್ ಮಾಡ್ತಿರ್ಲಿಲ್ಲ. ಪಟ ಅಂತ ಎಸ್ಕೊಂಡು ಬೇಗ ತಿಂದ್ವಿ. ನಾವೆಲ್ಲ ಹಾಫ್ ತಗೊಂಡಿದ್ದೀವಿ ಆ್ಯಂಡ್ ಮಧು ಅಣ್ಣ ಒಂದು ಫುಲ್ ತಗೊಂಡಿದ್ದಾರೆ. ಟೇಸ್ಟ್ ಹೇಗಿದೆ? ಓಕೆ ಡನ್. ಗುಡ್ ರಿವ್ಯೂ ಬಂತು ಅಂತಂದರೆ ಚೆನ್ನಾಗಿರುತ್ತೆ ಅಂತಾನೆ. ಫೈನಲಿ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರೊಳಗೆ 8 ಗಂಟೆ ಆಯಿತು. ಇನ್ನೇನು ಬರ್ತಾ ಆನ್ ದ ವೇನೇ ಲೇಟಾಗಿ ಊಟ ಆಗಿರೋದ್ರಿಂದ ಇನ್ನೇನು ಮಲ್ಗೋದಷ್ಟೇ. ಆ್ಯಂಡ್ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.